ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಈ ಸಲ DCET 2026 ಎಕ್ಸಾಮ್, ಡಿಪ್ಲೊಮಾ CET 2026 ಎಕ್ಸಾಮ್ ಯಾರೆಲ್ಲ ಕೊಡ್ತಾ ಇದ್ದೀರಿ, ಅಪಿಯರ್ ಆಗ್ತಾ ಇದ್ದೀರಿ, ಅವರಿಗೆ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಮತ್ತು ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಎಲ್ಲ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, KEದಿಂದ ಒಂದು ಸರ್ಕ್ಯುಲರ್ ಬಂದಿದೆ, ಡೇಟೆಡ್ 16/3/2026. ಸೊ ಸರ್ಕ್ಯುಲರ್ ಪ್ರಕಾರ ಏನು ಕೊಟ್ಟಿದ್ದಾರೆ ಅಂದರೆ, DCET ಎಕ್ಸಾಮ್ಗೆ ಅಪ್ಲೈ ಮಾಡಲಿಕ್ಕೆ ಜಾಸ್ತಿ ಮಾಹಿತಿ ನಿಮಗೆ ಬೇಕಂದರೆ, ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು, ಎಲಿಜಿಬಿಲಿಟಿ ಏನಿರಬೇಕು ಅಂತ ಹೇಳಿ ನಿಮಗೆ ಜಾಸ್ತಿ ಮಾಹಿತಿ ತಿಳ್ಕೊಳ್ಳೋಕ್ಕೆ ಈ ವೆಬ್ಸೈಟಿಗೆ ಹೋದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ ಅಂತ ಕೊಟ್ಟಿದ್ದಾರೆ. ಸೊ ವೆಬ್ಸೈಟ್ ನೋಟ್ ಮಾಡಿಕೊಡ್ರಿ, ಲಿಂಕ್. ನೆಕ್ಸ್ಟ್, ಯಾವಾಗ ನಿಮಗೆ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರ, ಅಪ್ಲಿಕೇಶನ್ನ ಹಾಕಲಿಕ್ಕೆ ನಿಮಗೆ ಸ್ಟಾರ್ಟ್ ಆಗೋ ಡೇಟ್ ಕೊಟ್ಟಿದ್ದಾರೆ ನೋಡಿರಿ. ಸೊ ಆನ್ಲೈನ್ ಅಪ್ಲೈ ಮಾಡಬೇಕಾಗ್ತೈತೆ. ನೀವು ಆನ್ಲೈನ್ ಅಪ್ಲೈ ಮಾಡಬೇಕಂದ್ರೆ ಡಿಜಿಲಾಕರ್ನಲ್ಲಿ ಅಕೌಂಟ್ ಇರಬೇಕಂತ ಈಗಾಗಲೇ ಹೇಳಿದ್ದಿದೆ. ಸೊ ಡಿಜಿಲಾಕರ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗ್ತೈತಿ. ಸೊ ಅಪ್ಲೈ ಮಾಡಲಿಕ್ಕೆ ಡೇಟ್ ಯಾವಾಗಂದರೆ, ಇಟ್ ಸ್ಟಾರ್ಟ್ಸ್ ಫ್ರಮ್ 17th March ಆಫ್ಟರ್ನೂನ್ 12 o'clock. ಸೊ ಆಫ್ಟರ್ನೂನ್ 12 o'clock ಸ್ಟಾರ್ಟ್ ಆಗ್ತೈತಿ. ಮತ್ತು ಇದು ಎಂಡ್ ಆಗಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಪ್ಲೈ ಮಾಡಲಿಕ್ಕೆ ಅಂತ ಕೊಡ್ತಾರೆ. ಸೊ ಇಟ್ ಎಂಡ್ಸ್ ಆನ್ 3rd 4th. ಸೊ ಏಪ್ರಿಲ್ 3rd ತನಕ ನಿಮಗೆ ಟೈಮ್ ಇದೆ. ರಾತ್ರಿ 11:59 ಅಂದರೆ ನೈಟ್ 12 o'clock ತನಕ ನಿಮಗೆ ಟೈಮ್ ಇರ್ತೈತಿ. ಸೊ ಅದಕ್ಕೆ ಭಾಳ ಲೇಟ್ ಮಾಡೋಕ್ಕೆ ಹೋಗಬೇಡ್ರಿ, ಆದಷ್ಟು ಬೇಗನೆ ಅಪ್ಲೈ ಮಾಡಿರಿ. ಅಪ್ಲೈ ಮಾಡಬೇಕಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕಾಗ್ತೈತಿ. ಸೊ ಇನ್ನೊಂದ್ಸಲ ನಮ್ಗೆ ಹೇಳ್ತೀನಿ, ಲಾಸ್ಟ್ ಡೇಟ್ ಈಸ್ ಆನ್ 3rd April. ಓಕೆ, ನೆಕ್ಸ್ಟ್ ಫೀಸ್ ತುಂಬಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಅದನ್ನು ಕೊಟ್ಟಿದ್ದಾರೆ. ಇಟ್ ಈಸ್ ಆನ್ 4th April. 4th April ಸಾಯಂಕಾಲ 6 o'clock ತನಕ ಇರ್ತದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದು ಯಾವಾಗ ಬಿಡ್ತಾರೆ, ಹಾಲ್ ಟಿಕೆಟ್ ನೀವೇ ಡೌನ್ಲೋಡ್ ಮಾಡ್ಕೋಬೇಕಾಗ್ತೈತಿ. ಆನ್ಲೈನ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅದ್ರದ್ದು ಡೇಟ್ ಕೊಟ್ಟಿದ್ದಾರೆ. ಫ್ರಾಮ್ 7th ಮೇಲಿಂದ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ, DCET 2026 ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಇಟ್ ವಿಲ್ ಬಿ ಆನ್ 23rd May. 23rd May. ಸಿಲೆಬಸ್ ಏನಿರ್ತೈತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸಿಲೆಬಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಫಸ್ಟ್ ಇಯರ್ನಲ್ಲಿ ನೀವೇನು ಕಲ್ತಿರಲ್ಲ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮತ್ತು S&A ಲ್ಯಾಬದ್ದು, IT ಸ್ಕಿಲ್ಸ್ ಲ್ಯಾಬದ್ದು, ಮತ್ತು FEEE ಲ್ಯಾಬದ್ದು, ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಥಿಯರಿ. ಸೊ ಇದ್ರ ಮೇಲೆ ನಿಮಗೆ ಸಿಲೆಬಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ಡಿಟೇಲ್ಡ್ ಸಿಲೆಬಸ್ ನಿಮಗೆ ವೆಬ್ಸೈಟಿಗೆ ಹೋದರೆ ನಿಮಗೆ ಸಿಗ್ತೈತಿ. ಆಮೇಲೆ ಕನ್ನಡ ಎಕ್ಸಾಮ್ ಯಾರು ಬರಿಬೇಕಾಗ್ತದೆ ಅಂತ ಅದನ್ನು ಕೊಟ್ಟಿದ್ದಾರೆ ನೋಡಿರಿ. ಕನ್ನಡ ಎಕ್ಸಾಮ್ ಯಾರು ಬರಿಬೇಕಾಗ್ತದೆ ಅಂದರೆ, ಓನ್ಲಿ ಯಾರಂದರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ. ಸೊ ಯಾರು ಔಟ್ಸೈಡ್ ಸ್ಟೇಟ್ದವರು, ಕರ್ನಾಟಕ ಬಿಟ್ಟು ಹೊರಗಿನವ್ರು ಯಾರಾದರೂ ಎಕ್ಸಾಮ್ ಕೊಡೋರಿದ್ರೆ ಅವರಿಗೆ ಕನ್ನಡ ಎಕ್ಸಾಮ್ ಕಂಪಲ್ಸರಿ ಇರ್ತೈತಿ. ಸೊ ಸಿಲೆಬಸ್ ಏನು ಬರ್ತೈತೆ ಅಂದರೆ, 4th ಸ್ಟ್ಯಾಂಡರ್ಡ್ದು ಸಿಲೆಬಸ್, ಅಂದರೆ ಕನ್ನಡದ್ದು 4th ಸ್ಟ್ಯಾಂಡರ್ಡ್ದು ಸಿಲೆಬಸ್ ಇರ್ತೈತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಟೈಮಿಂಗ್ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ಟೈಮಿಂಗ್ ಪ್ರಕಾರ ಮಧ್ಯಾಹ್ನ 2ರಿಂದ 5 ಗಂಟೆ ಇರ್ತೈತೆ ಅಂತ ಕೊಟ್ಟಿದ್ದಾರೆ. ಮಾರ್ಕ್ಸ್ 100 ಮಾರ್ಕ್ಸ್ ಇರ್ತೈತಿ DCET ಎಕ್ಸಾಮ. ಮತ್ತು ಯಾರು ಕನ್ನಡ ಎಕ್ಸಾಮ್ ಕೊಡಬೇಕಾಗ್ತದೆ ಅವರಿಗೆ ಟೈಮಿಂಗ್ ನೋಟ್ ಮಾಡ್ಕೊಡ್ರಿ. ಇಟ್ ವಿಲ್ ಬಿ ಕಂಡಕ್ಟೆಡ್ ಓನ್ಲಿ ಇನ್ ಬೆಂಗಳೂರು. ಸೊ ಕನ್ನಡ ಎಕ್ಸಾಮ್ ಕಂಡಕ್ಟ್ ಮಾಡೋದು ಓನ್ಲಿ ಇನ್ ಬೆಂಗಳೂರು. ಉಳಿದ ಎಕ್ಸಾಮ್ ಯಾರು ಬರಿತಾ ಇದ್ದಿರಲ್ಲ ಅದರಂದರೆ ಕಾಮನ್ ಆಗಿ ಎಲ್ಲರೂ ಬರೆಯುವಂಥ ಎಕ್ಸಾಮ್, ಅದು ಸೆಂಟರ್ಸ್ ನಿಮ್ಗೆ ಚೂಸ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಸೊ ಆ ಸೆಂಟ್ರಿಗೆ ಹೋಗಿ ನೀವು ಬರಿಬೇಕಾಗ್ತೈತಿ. ಸೊ ಕನ್ನಡ ಎಕ್ಸಾಮ್ ಮಾತ್ರ ಯಾರು ಅಪ್ಲೈ ಮಾಡಬೇಕಾಗ್ತೈತಿಲ್ಲ ಕನ್ನಡ ಎಕ್ಸಾಮ್, ಅವರಿಗೆ ಓನ್ಲಿ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಇನ್ ಬೆಂಗಳೂರು. ಸೊ ಬೆಂಗಳೂರಿಗೆ ಹೋಗಿ ಬರಿಬೇಕು. ಓಕೆ, ಸೊ ಅದು 50 ಮಾರ್ಕ್ಸ್ ಇರ್ತೈತೆ ಅಂತ ಹೇಳ್ಕೊಡ್ತಾರೆ. ಸೊ 50 ಮಾರ್ಕ್ಸ್. ನೆಕ್ಸ್ಟ್, ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇದೆ ನೋಡ್ರಿ. ಏನಂದರೆ, ಇದರ ಪ್ರಕಾರ ನೀವು ನೋಡ್ಬೋದು, ಸೂಚನೆ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ನೋಡ್ರಿ. ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕಾಗ್ತೈತಿ. ಮತ್ತು ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದಾಗ ಎಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕಲ್ಲ ಆ ಡಾಕ್ಯುಮೆಂಟ್ಸ್ ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕಾದಾಗ ಹಾಕಬೇಕಾಗ್ತೈತಿ. ಸೊ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆನ್ಲೈನ್ ಮಾಡ್ತಾರೆ, ಫಿಸಿಕಲಿ ಯಾವುದು ವೆರಿಫಿಕೇಷನ್ ಮಾಡೋಂಗಿಲ್ಲ. ಸೊ ಅದನ್ನು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಅಪ್ಲಿಕೇಶನ್ ಕಮ್ ಆನ್ಲೈನ್ ವೆರಿಫಿಕೇಷನ್ ಮಾಡೆಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಭ್ಯರ್ಥಿಗಳು ದಾಖಲಿಸುವ ವಿವರಗಳು, ಅಂದರೆ ಯಾವ್ಯಾವ ವಿವರಗಳು ಕೇಳ್ತಂದ್ರೆ ಡಾಕ್ಯುಮೆಂಟ್ಸ್ ಯಾವ ನೀವು ಹಾಕಬೇಕಾಗ್ತೈತೆ ಅಂದರೆ, ಸೊ ಇಲ್ಲಿ ಕೇಳಿದಾರೆ ನೋಡ್ರಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ಹಾಕಬೇಕಾಗ್ತೈತೆ ಅಂದರೆ, ನೀವು ಸಪೋಸ್ ನಿಮ್ಮದು ಕನ್ನಡ ಮೀಡಿಯಮ್ದಲ್ಲಿ ಕಲ್ತಿದ್ರೆ
ಅಥವಾ ಸ್ಟಡಿ ಸರ್ಟಿಫಿಕೇಟ್ ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ತನಕ ನೀವು ಸ್ಟಡಿ ಮಾಡಿದ ಸರ್ಟಿಫಿಕೇಟ್ಸ್ ಪ್ಲಸ್ ನೀವು ಕನ್ನಡ ಮೀಡಿಯಮ್ದಲ್ಲಿ ಕಲ್ತಿದ್ರೆ ಅದ್ರ ಸೆಪ್ರೇಟ್ ತೊಗೋಬೇಕಾಗ್ತದೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್. ನೆಕ್ಸ್ಟ್ ಜಾತಿ ಮತ್ತು ಪ್ರವರ್ಗ ವಾರ್ಷಿಕ ಆದಾಯ ಅಂದರೆ ನಿಮ್ಮದು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನೀವು ಅಪ್ಲಿಕೇಬಲ್ ಇದ್ದರೆ, ಯಾರ್ದಾದ್ರೂ ಕಾಸ್ಟ್ ಮತ್ತು ರಿಸರ್ವೇಷನ್ ಅಪ್ಲಿಕೇಬಲ್ ಇದ್ದರೆ, ಎಲಿಜಿಬಲ್ ಇದ್ದರೆ ಅದ್ರದ್ದು ನೀವು ಸರ್ಟಿಫಿಕೇಟ್ ತೊಗೋಬೇಕಾಗ್ತೈತಿ. ಮತ್ತು ಅದ್ರದ್ದು ವಾರ್ಷಿಕ ಆದಾಯ ಅಂದರೆ ನೋಡಿರಿ ಈಗ ಲಿಮಿಟ್ ಎಲ್ಲಿ ತನಕ ಐತೆ ಅಂತ ಹೇಳಿ ಡಿಟೇಲ್ಡ್ ಮಾಹಿತಿ ನಿಮಗೆ ಮಾಹಿತಿ ಪುಸ್ತಕದೊಳಗೆ ಸಿಗ್ತೈತಿ. ಅದು ವೆಬ್ಸೈಟ್ನಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಡ್ರಿ. ಸೊ ಯಾರಿಗೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ನಾನು ನೋಡಿದ ಪ್ರಕಾರ 8 lakhಗಿಂತ ಕಡಿಮೆ ಇನ್ಕಮ್ ಇದ್ದವ್ರಿಗೆ ಅಷ್ಟೇ ಅಪ್ಲಿಕೇಬಲ್ ಆಗ್ತೈತಿ ಕಾಸ್ಟ್ ಸರ್ಟಿಫಿಕೇಟ್. ಓಕೆ, ಸೊ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಯಾರಿಗೆ ರಿಸರ್ವೇಷನ್ಗೆ ಯಾರು ಎಲಿಜಿಬಲ್ ಇದ್ದಿರಲ್ಲ ಅವರು ಇಮಿಡಿಯೇಟ್ಲಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಆನ್ಲೈನ್ನಲ್ಲಿನೇ ಸಬ್ಮಿಟ್ ಮಾಡಬೇಕಾಗುತ್ತೆ. ಎಲ್ಲನೂ ಡಾಕ್ಯುಮೆಂಟ್ಸ್ ಅವು ಕರೆಕ್ಟ್ ಆಗಿರಬೇಕು. ಕರೆಕ್ಟ್ ಇರದೇ ಹೋದರೆ ಆಮೇಲೆ ನಿಮ್ಮದು ಕ್ಯಾನ್ಸಲ್ ಆಗುವಂಥ ಸಾಧ್ಯತೆಗಳು ಇರ್ತಾವೆ. ಅದಕ್ಕೆ ಈಗಾಗಲೇ ಏನು ನೀವು ರೆಡಿ ಮಾಡದೇ ಹೋದರೆ ಫಸ್ಟ್ ರೆಡಿ ಮಾಡಿಕೊಡ್ರಿ. ಆನ್ಲೈನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡು ಆರ್ ಡಿ ನಂಬರ್ ಎಲ್ಲ ಅದನ್ನು ರೆಡಿ ಇಟ್ಕೊಂಡು ನೀವು ಅಪ್ಲೈ ಮಾಡಬೇಕಾಗ್ತೈತಿ. ಓಕೆ, ಮತ್ತು ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್. ಹೆಚ್ಚಿನ ಮಾಹಿತಿಯಾಗಿ ಇನ್ನೂ ಜಾಸ್ತಿ ಮಾಹಿತಿ ಬೇಕಂದರೆ ನೀವು ಈ ವೆಬ್ಸೈಟಿಗೆ ಹೋಗಿ ನೋಡಿ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ತೈತಿ. ಸೊ ಫಸ್ಟ್ ಈ ವೆಬ್ಸೈಟಿಗೆ ವಿಸಿಟ್ ಮಾಡಿರಿ. ಎಲ್ಲ ಎಲಿಜಿಬಿಲಿಟಿ ಎಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಸೊ ಈ ಮಾಹಿತಿಯನ್ನು ಓದಿ ತಿಳ್ಕೊಂಡು ಕರೆಕ್ಟಾಗಿ ತಿಳ್ಕೊಂಡು ಅಪ್ಲೈ ಮಾಡಿರಿ. ಗಡಿಬಿಡಿ ಮಾಡೋಕ್ಕೆ ಹೋಗಬೇಡ್ರಿ. ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಟಿಲ್ 3rd ಏಪ್ರಿಲ್ ತನಕ ಐತಿ ಲಾಸ್ಟ್ ಡೇಟ್. ಸೊ ಅಲ್ಲಿ ತನಕ ಭಾಳ ಲೇಟ್ ಮಾಡೋಕ್ಕೂ ಹೋಗಬೇಡ್ರಿ. ಬಟ್ ಇನಿಷಿಯಲಿ ಫಸ್ಟ್ ಎಲ್ಲ ತಿಳ್ಕೊಂಡು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಫಸ್ಟ್ ಕಲೆಕ್ಟ್ ಮಾಡಿಕೊಂಡು ತಹಶೀಲ್ದಾರ್ ಕಡೆ ಸೈನ್ ಮಾಡಿಸ್ಕೊಂಡು ಅಟೆಸ್ಟೇಷನ್ ಮಾಡಿಸ್ಕೊಂಡು ಆಮೇಲೆ ಅದನ್ನು ಅಪ್ಲೈ ಮಾಡಬೇಕಾಗ್ತೈತಿ. ಸೊ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿರಿ. ಲಾಸ್ಟ್ ಡೇಟ್ ಮಾತ್ರ ನೋಟ್ ಮಾಡ್ಕೊಳ್ರಿ. ಸೊ ಇಟ್ ಈಸ್ ಟಿಲ್ 3rd ಏಪ್ರಿಲ್. ಓಕೆ, ಸೊ ಈ ಮಾಹಿತಿ ಭಾಳ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿ ಆಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.